2024ರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಪಾಳ್ಯದಲ್ಲಿ ಭರ್ಜರಿ ಸಿದ್ಧತೆಗಳು ನಡೀತಾ ಇದೆ. ಬಿಜೆಪಿ ಚಾಣಕ್ಯ ಕೇಂದ್ರ ಗೃಹ ಸಚಿವ ಆಗಿರುವಂತಹ ಅಮಿತ್ ಶಾ ಅವರು ವಿಧಾನಸಭಾ ಚುನಾವಣೆ ಆದ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಪಾರಂಪರಿಕ ನಗರಿ ಮೈಸೂರಿಗೆ ಬಂದು ಇಳಿದಿದ್ದಾರೆ. ತಡರಾತ್ರಿ 3 ಗಂಟೆ ಸುಮಾರಿಗೆ ವಿಶೇಷ ವಿಮಾನದ ಮೂಲಕ ಆಗಮಿಸಿದ ಅಮಿತ್ ಶಾ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿ.ವೈ. ವಿಜೇಂದ್ರ ಅವರು, ಸಂಸದ ಪ್ರತಾಪ್ ಸಿಂಹ, ಶಾಸಕ ಶ್ರೀವತ್ಸ ಅವರು ಸೇರಿದಂತೆ ಅಧಿಕಾರಿಗಳು ಕೂಡ ಅವರನ್ನ ಸ್ವಾಗತ ಮಾಡಿದ್ದಾರೆ. ವಿಧಾನಸಭಾ ಚುನಾವಣೆ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು. ಈಗ ಅಮಿತ್ ಶಾ ಅವರ ಆಗಮನದಿಂದ ಬಿಜೆಪಿ ಪಾಳ್ಯದಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ನೋಡಿ, ಇವತ್ತು ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಾರೆ ಎನ್ನುವ ಮಾಹಿತಿ ಇತ್ತು. ಆದರೆ ಸ್ವಲ್ಪ ಬದಲಾವಣೆಗಳಾಗಿದೆ. ಮೊದಲಿಗೆ ರ್ಯಾಡಿಸನ್ ಬ್ಲೂ ಅಂದರೆ ಖಾಸಗಿ ಹೋಟೆಲ್ನಲ್ಲಿ ತಂಗಿರುವಂತಹ ಕೇಂದ್ರ ಗೃಹ ಸಚಿವ ಆಗಿರುವಂತಹ ಅಮಿತ್ ಶಾ ಅವರು 10 ಗಂಟೆ ಸುಮಾರಿಗೆ ಅವರ TPL ಅಂದರೆ ಅವರ ಟೂರ್ ಪ್ಲಾನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಅಂತ ಇತ್ತು. ಆದರೆ ನಮಗೆ ಈಗ ಸಿಗ್ತಿರುವಂಥ ಅಪ್ಡೇಟ್ ಪ್ರಕಾರ ಅವರು ಚಾಮುಂಡಿ ಬೆಟ್ಟಕ್ಕೆ ಮೊದಲಿಗೆ ಹೋಗೋದಿಲ್ಲ. ಮೊದಲಿಗೆ ಸುತ್ತೂರು ಬೆಟ್ಟಕ್ಕೆ ಹೋಗಿ ಅಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಆ ಬಳಿಕ ಚಾಮುಂಡಿ ಬೆಟ್ಟಕ್ಕೆ ತೆರಳಲಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಅಧಿದೇವತೆ ಕ್ಷೇತ್ರಪಾಲಕಿ ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆಯೋದಕ್ಕೆ ಅಮಿತ್ ಶಾ ಅವರು ಇವತ್ತು ಮುಂದಾಗ್ತಾ ಇರುವಂಥದ್ದು ಬಹಳ ವಿಶೇಷ. ನೋಡಿ, ಇವತ್ತು ಖಾಸಗಿ ಹೋಟೆಲ್ನಲ್ಲಿ ತಂಗಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಲ್ಲಿಂದ 10 ಗಂಟೆ ಸುಮಾರಿಗೆ ಸುತ್ತೂರು ಮಠಕ್ಕೆ ತೆರಳುತ್ತಾರೆ. ಆ ಬಳಿಕ ಸುತ್ತೂರು ಮಠದಿಂದ ವಾಪಸ್ ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಾರೆ. ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಅಲ್ಲಿ ತಾಯಿಯ ದರ್ಶನವನ್ನು ಪಡೆದು ಆ ಬಳಿಕ ವಾಪಸ್ ಖಾಸಗಿ ಹೋಟೆಲ್ಗೆ ಆಗಮಿಸ್ತಾರೆ. ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಮಧ್ಯಾಹ್ನ 2 ಪ್ರಮುಖ ಮೀಟಿಂಗ್ಗಳು ಕೂಡ ನಡೆಯುತ್ತೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. 2 ಪ್ರಮುಖ ಮೀಟಿಂಗ್, ಒಂದು ಕೋರ್ ಕಮಿಟಿ ಮೀಟಿಂಗ್, ಮತ್ತೊಂದು ಕಡೆ ಕ್ಲಸ್ಟರ್ ಮೀಟಿಂಗ್. ಇದೆಲ್ಲದರ ಜೊತೆಗೆ ಒಂದಷ್ಟು ಮಾಹಿತಿಗಳಿದೆ. 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ ಬಿಜೆಪಿ ಈಗಿನಿಂದಲೇ ಕಸರತ್ತನ್ನು ಶುರು ಮಾಡಿದಂತೆ ಕಂಡು ಬರ್ತಾ ಇದೆ. ಬಹುತೇಕ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರು ಅನ್ನೋದ್ರ ಬಗ್ಗೆ ಒಂದು ಪಟ್ಟಿ ಕೂಡ ತಯಾರಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಆಲ್ರೆಡಿ ಆಗಮಿಸಿದ್ದಾರೆ, ಸಂಸದ ಪ್ರತಾಪ್ ಸಿಂಹ ಅವರಿದ್ದಾರೆ, ಶಾಸಕ ಶ್ರೀವತ್ಸ ಅವರಿದ್ದಾರೆ. ಮತ್ತೊಂದು ಕಡೆ ಹೋಟೆಲ್ನ ಸುತ್ತಮುತ್ತಲೂ ಕೂಡ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಈ ಹೋಟೆಲ್ನಿಂದ, ಖಾಸಗಿ ಹೋಟೆಲ್ನಿಂದ ನಾನೇನು ನಿಂತಿದ್ದೀನಿ, ಆ ನಿಂತಿರುವಂಥ ಹಿಂಬದಿಯಲ್ಲೇ ಖಾಸಗಿ ಹೋಟೆಲ್ ಕೂಡ ಇರುವಂಥದ್ದು. ಆ ಖಾಸಗಿ ಹೋಟೆಲ್ನಿಂದ ನೇರವಾಗಿ ಅವರು ರಸ್ತೆ ಮೂಲಕ ಏರ್ಪೋರ್ಟ್ಗೆ ತಲುಪಿ ಅಲ್ಲಿಂದ ವಿಶೇಷ ವಿಮಾನದಲ್ಲಿ ಸುತ್ತೂರು ಮಠಕ್ಕೆ ತೆರಳ್ತಾರೆ. ಅಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ವಾಪಸ್ ಅದೇ ವಿಶೇಷ ವಿಮಾನದಲ್ಲಿ ಆಗಮಿಸಿ ನಂತರ ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಾರೆ ಅನ್ನುವ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಯಾಕಂದರೆ ನಿನ್ನೆಯ ಅವರ TPL ಇದ್ದಿದ್ದು ಬೇರೆ. ಮೊದಲಿಗೆ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಧಿದೇವತೆಯ ದರ್ಶನವನ್ನು ಪಡೆದು ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಆ ಬಳಿಕ ಅವರು ಸುತ್ತೂರು ಮಠಕ್ಕೆ ಹೋಗ್ತಾರೆ ಅಂತೇಳಿ. ಆದರೆ ಈಗ ಸ್ವಲ್ಪ ಬದಲಾವಣೆ ಆಗಿದೆ. ನಿನ್ನೆ ರಾತ್ರಿ 11:30-12 ಗಂಟೆ ಸುಮಾರಿಗೆ ಅವರು ಮೈಸೂರಿಗೆ ಆಗಮಿಸಬೇಕಾಗಿತ್ತು. ಆದರೆ ತಡರಾತ್ರಿ 3 ಗಂಟೆ ಸುಮಾರಿಗೆ, ಅಂದರೆ ಬೆಳಗ್ಗೆ 3 ಗಂಟೆ ಸುಮಾರಿಗೆ ಅವರು ಮೈಸೂರಿಗೆ ಆಗಮಿಸ್ತಾರೆ. ಸ್ವಲ್ಪ ಬದಲಾವಣೆಗಳಾಗಿರುವಂಥದ್ದು. ನೋಡಿ, ಇವತ್ತು ಮಧ್ಯಾಹ್ನ 2:30ಕ್ಕೆ ಖಾಸಗಿ ಹೋಟೆಲ್ಗೆ ವಾಪಸ್ ಬಂದು ರಾಜ್ಯ ಕೋರ್ ಕಮಿಟಿ ಸಭೆಯನ್ನು ನಡೆಸ್ತಾರೆ. ಆ ಬಳಿಕ ವಾಪಸ್ 5 ಗಂಟೆ ಸುಮಾರಿಗೆ ಏರ್ಪೋರ್ಟ್ಗೆ ತೆರಳಿ ವಿಶೇಷ ವಿಮಾನದ ಮೂಲಕ ಅಹಮದಾಬಾದ್ಗೆ ತೆರಳಲಿದ್ದಾರೆ ಅಮಿತ್ ಶಾನವರು. ಇದು ಇವತ್ತಿನ ಇಡೀ ದಿನದ ದಿನಚರಿ. ಇವತ್ತು ಅಮಿತ್ ಶಾ ಅವರು ಆಗಮಿಸಿದ್ದಾರೆ ಅಂತಂದರೆ ಒಂದಷ್ಟು ಸಂಚಲನ ಮಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಅದರಲ್ಲೂ ಪ್ರಮುಖವಾಗಿ ಒಕ್ಕಲಿಗರ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂಥ ಹಳೆಯ ಮೈಸೂರು ಭಾಗದ ಮೇಲೆ ಅತಿ ಹೆಚ್ಚು ಕಣ್ಣನ್ನಿಟ್ಟಿರುವಂತಹ ಬಿಜೆಪಿ ಇಲ್ಲಿಂದನೇ ಒಂದು ಸ್ಟ್ರಾಟಜಿಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇದೆ. ನೋಡಿ, ಅಮಿತ್ ಶಾ ಅವರು
ಮೈಸೂರಿಗೆ ಆಗಮಿಸಿದ್ದಾರೆ ಒಂದು ವಿಚಾರ, ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ. ಇಲ್ಲಿ ಬಂದು ಇಲ್ಲಿಂದನೇ ಲೋಕಸಭಾ ಚುನಾವಣೆಗೆ ರಣಕಹಳಿಯನ್ನ ಊದಲಿದ್ದಾರೆ ಅಮಿತ್ ಶಾ ಅವರು ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ. ಬಹಳ ಪ್ರಮುಖವಾದಂಥ ವಿಚಾರ ಅಂತಂದರೆ ಇವತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ 2 ಪ್ರಮುಖ ಸಭೆ ನಡೆಯುತ್ತೆ. ಖಾಸಗಿ ಹೋಟೆಲ್ನಲ್ಲಿ ಈ ಮೀಟಿಂಗನ್ನು ನಡೆಸಲಾಗುತ್ತೆ. ಮಧ್ಯಾಹ್ನ 3 ಗಂಟೆಯಿಂದ ಸಭೆಯನ್ನು ನಡೆಸಲಿರುವಂಥ ಅಮಿತ್ ಶಾ ಅವರು ಮೊದಲಿಗೆ ರಾಜ್ಯ ನಾಯಕರ ಜೊತೆ ಕೇಂದ್ರ ಗೃಹ ಸಚಿವರು ಸಭೆಯನ್ನು ನಡೆಸ್ತಾರೆ. ನಂತರ ಕ್ಲಸ್ಟರ್ ಅಂತ ನಾವು ಕರಿತೀವಿ 5 ಜಿಲ್ಲೆಯ BJP ಕೋರ್ ಕಮಿಟಿ ಮೀಟಿಂಗನ್ನು ಕೂಡ ನಡೆಸಲಾಗುತ್ತೆ. ಪ್ರತಿ ಲೋಕಸಭಾ ಕ್ಷೇತ್ರದಿಂದ 20 ಮಂದಿ ಭಾಗಿಯಾಗ್ತಿದ್ದಾರೆ. ಹಳೆ ಮೈಸೂರು ಭಾಗವನ್ನು ಗುರಿಯಾಗಿಸಿಕೊಂಡು ಈ ಮೀಟಿಂಗ್ ನಡೆಸಲಾಗ್ತಾ ಇದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಚಾಮರಾಜನಗರ ಕ್ಷೇತ್ರದ ಗೆಲುವಿಗೆ ಅಮಿತ್ ಶಾ ಅವರು ರಣತಂತ್ರವನ್ನು ಹೆಣಿತಿದ್ದಾರೆ ಎನ್ನುವ ಮಾಹಿತಿ ಕೂಡ ಇರುವಂಥದ್ದು. ಹಳೆ ಮೈಸೂರು ಭಾಗದ ವಿವರವನ್ನು ಕೂಡ ಇವತ್ತು ಅಮಿತ್ ಶಾ ಅವರು ಪಡೆಯಲಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾಗುತ್ತೆ. ನಾವು ಲೋಕಸಭಾ ಚುನಾವಣೆಗೆ ಏನೆಲ್ಲ ರಣತಂತ್ರಗಳನ್ನು ರೂಪಿಸಬೇಕು. 25 ಹಾಲಿ BJP ಸಂಸದರಿದ್ದಾರೆ. ಒಂದು BJP ಬೆಂಬಲಿತ ಸಂಸದೆ ಸುಮಲತಾ ಅವರಿದ್ದಾರೆ. ಮತ್ತೊಂದು ಕಡೆ ಹಾಸನ ಪ್ರಜ್ವಲ್ ರೇವಣ್ಣ ಅವರು JDS ಸಂಸದರು. ಅವರು ಕೂಡ ಈಗ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ. JDS ಪಕ್ಷ BJP ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದೆ. ಬೆಂಗಳೂರು ಗ್ರಾಮಾಂತರ ನೋಡಿ, ವಾರಾಹಿ ಸರ್ವೆ ರಿಪೋರ್ಟ್ ಅಮಿತ್ ಶಾ ಅವರ ಕೈ ಸೇರಿತು ಅನ್ನೋ ಮಾಹಿತಿ ಕಳೆದ ತಿಂಗಳು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕನ್ನು ಮಾಡಿತ್ತು. ಆ ವಾರಾಹಿ ರಿಪೋರ್ಟ್ನಲ್ಲಿ ಒಂದಷ್ಟು ಶಾಕಿಂಗ್ ಆಗುವಂಥ ವಿಚಾರಗಳು ಬೆಳಕಿಗೆ ಬಂದಿತ್ತು. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂಥ ಸೀಟ್ಗಳಿಂದ ಈ ಬಾರಿ ಬಹಳಷ್ಟು ಕಡಿಮೆ ನಾವು ಸೀಟ್ಗಳಲ್ಲಿ ಗೆಲ್ತೀವಿ, ಬಹಳಷ್ಟು ಕ್ಷೇತ್ರಗಳನ್ನು ನಾವು ಸೋಲ್ಬೇಕಾಗುತ್ತೆ ಎನ್ನುವ ರಿಪೋರ್ಟನ್ನು ಮಾಡಲಾಗಿದೆ. ಅಂದರೆ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಅದು ತಿಳಿದು ಬಂದಿತ್ತು. ಹಾಗಾಗಿ 25ರಲ್ಲಿ 28 ಕಡೆ ಗಮನ ಹರಿಸಲೇಬೇಕು ಅಂತೇಳಿ 28ಕ್ಕೆ 28. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಿ ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲು ಮಾಡಿತ್ತು. ಹಾಗಾಗಿ ಇದನ್ನು ಎಲ್ಲವನ್ನು ಕೂಡ ಲೆಕ್ಕ ಹಾಕಿ ಅಳೆದು ತೂಗಿ ಪ್ರಮುಖವಾಗಿ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ರಣತಂತ್ರ. ಆ ರಣತಂತ್ರ ಮೈಸೂರು CM ತವರು ಜಿಲ್ಲೆಯಿಂದನೇ ಆರಂಭ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅವರು ಕೂಡ ಮೈಸೂರಿನ ಖಾಸಗಿ ಹೋಟೆಲ್ನ ಮುಂಭಾಗದಲ್ಲಿದ್ದು ಕಳೆದ ರಾತ್ರಿಯಿಂದಲೂ ಕೂಡ ಒಂದಷ್ಟು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದ್ದಾರೆ. ವಿಜಯ್, ಇವತ್ತು 2 ಪ್ರಮುಖ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ವಿಜಯ್? ನಾಗೇಂದ್ರ ಬಾಬು, ನಾವಿರುವಂಥದ್ದು ಮೈಸೂರಿನ ಅಂದರೆ ಏನು ಅಮಿತ್ ಶಾ ಉಳಿದುಕೊಂಡಿರುವಂಥ ಮಧ್ಯಾಹ್ನ ಸಭೆ ನಡೆಸ್ತಾರೆ ಆ ಒಂದು ಹೋಟೆಲ್ ಬಳಿ ಇರುವಂಥದ್ದು, ಖಾಸಗಿ ಹೋಟೆಲ್ ಬಳಿ ಇರುವಂಥದ್ದು. ಬಹಳ ಪ್ರಮುಖವಾಗಿ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಮತ್ತು JDS ಮೈತ್ರಿಯ ನಂತರ ಮೊದಲ ಬಾರಿಗೆ ಅಮಿತ್ ಶಾ, ಚುನಾವಣಾ ಚಾಣಕ್ಯ ಅಮಿತ್ ಶಾ ಚುನಾವಣಾ ಕಣ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥದ್ದು. ಚುನಾವಣಾ ಸಭೆ, ಮೊದಲ ಸಭೆಯನ್ನು ಆರಂಭಿಸಿರುವಂಥದ್ದು, ಅಂದರೆ ನಡೆಸ್ತಾ ಇರುವಂಥದ್ದು. 28 ಲೋಕಸಭಾ ಕ್ಷೇತ್ರಗಳ ಸಂಬಂಧಪಟ್ಟಂತೆ ಒಂದಷ್ಟು ಬ್ಲೂ ಪ್ರಿಂಟ್ನೊಂದಿಗೆ ಬಂದಿರುವಂಥದ್ದು, ಸುಖ ಸುಮ್ಮನೆ ಬಂದಿಲ್ಲ. 2 ಮೀಟಿಂಗ್ ಆಗುವಂಥದ್ದು. ಒಂದು ಕ್ಲಸ್ಟರ್, ಮೈಸೂರಿನ ಕ್ಲಸ್ಟರ್ ಸಭೆ, ಅಂದರೆ ಮೈಸೂರು ಕ್ಲಸ್ಟರ್ ಅಂದರೆ 4 ಲೋಕಸಭಾ, ಒಂದು ಮಂಡ್ಯ, ಹಾಸನ, ಚಾಮರಾಜನಗರ, ಮತ್ತೊಂದು ಕಡೆ ಮೈಸೂರು ಲೋಕಸಭಾ ಕ್ಷೇತ್ರ. ಅದಾದ ಬಳಿಕ BJPಯ ಕೋರ್ ಕಮಿಟಿ ಸದಸ್ಯರು, ಅಂದರೆ ಇನ್ನು ಕೋರ್ ಕಮಿಟಿ ಅಧಿಕೃತವಾಗಿ ಇನ್ನೂ ಕೂಡ ರಚನೆ ಆಗಿಲ್ಲ. ಆದರೆ ಈ ಹಿಂದೆ ಯಾರು ಕೋರ್ ಕಮಿಟಿಲಿದ್ರು ಪ್ರಮುಖರು, ಅಶೋಕು, CT ರವಿ, ಸದಾನಂದ ಗೌಡರು ಸೇರಿದಂತೆ, ಈ ರೀತಿ ಈಶ್ವರಪ್ಪ ಸೇರಿದಂತೆ ಪ್ರಮುಖ ನಾಯಕರ ವಿಜೇಂದ್ರ ಜೊತೆ, ಅಂದರೆ ಪ್ರಮುಖ ನಾಯಕರ ಜೊತೆ ಸಭೆ, ಅದು ಸಾಕಷ್ಟು ಮಹತ್ವ ಪಡೆದುಕೊಳ್ಳುವಂಥದ್ದು. ಯಾಕಂದ್ರೆ 28 ಲೋಕಸಭಾ ಕ್ಷೇತ್ರಗಳ ವರದಿ ಮುಖ್ಯ ಏನು ಸಂಪರ್ಕದಲ್ಲೇ ಮತ್ತೊಂದು ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಪೊಲಿಟಿಕಲ್ಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ನೋಡಿ, ಅಮಿತ್ ಶಾ ಅವರ ಭೇಟಿಯ ವಿಚಾರವಾಗಿ ಸಿಕ್ಕಿರುವಂತಹ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಚುನಾವಣಾ ಚಾಣಕ್ಯ ರಾಜ್ಯಕ್ಕೆ ಖಾಲಿ ಕೈಯಲ್ಲಿ ಬಂದಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯ ರಾಜಕೀಯ ವರದಿಯನ್ನ ಪಡೆದಿದ್ದಾರೆ ಅಮಿತ್ ಶಾ ಅವರು. 28 ಕ್ಷೇತ್ರಗಳ ರಾಜಕೀಯ ವರದಿಯನ್ನ ಅವರು ತಮ್ಮ ಬಳಿ ಇಟ್ಕೊಂಡಿದ್ದಾರೆ. BJP ನಾಯಕರ ಎದೆಯಲ್ಲಿ ಈಗ ಡವಡವ ಶುರುವಾಗಿದೆ. ಒಂದು ವರದಿ ಸಿಕ್ಕಿತ್ತು. 28 ಕ್ಷೇತ್ರಗಳಲ್ಲಿ ಈಗಿರುವಂಥ 25 ಹಾಲಿ ಸಂಸದರಲ್ಲಿ ಯಾರಿಗೆ
ಟಿಕೆಟ್ ಕೊಟ್ಟರೆ ಗೆಲ್ತಾರೆ, ಯಾರಿಗೆ ಕೊಟ್ಟರೆ ಗೆಲ್ಲೋದಿಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ವರದಿ. ಇದನ್ನು ಹೊರತುಪಡಿಸಿ ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ ಈ 3 ಕ್ಷೇತ್ರಗಳ ಬಗ್ಗೆಯೂ ಕೂಡ ಅವರ ಬಳಿ ಒಂದು ವರದಿ ಕೂಡ ಇದೆ. ಆ ವರದಿ ಇರುವಂಥ ಹಿನ್ನೆಲೆಯಲ್ಲಿ ಯಾರೆಲ್ಲ ಅಭ್ಯರ್ಥಿಗಳಾಗಬೇಕು ಅಂತ ಆಕಾಂಕ್ಷಿಗಳಿದ್ದಾರಲ್ಲ, ಕನಸು ಕಾಣ್ತಿದ್ದಾರಲ್ಲ, ಅವರ ಎದೆಯಲ್ಲಿ ಈಗ ಢವಢವ ಶುರುವಾಗಿದೆ ಎನ್ನುವ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ವಿಜಯ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾಹಿತಿಯನ್ನು ಕೊಡ್ತಾ ಇದ್ರು. ವಿಜಯ್ ನೋಡಿ, ಈಗ ಅಮಿತ್ ಶಾ ಅವರು ಆಗಮಿಸಿದ್ದಾರೆ ಅಂತಂದ್ರೆ ಅಲ್ಲಿ ಏನೋ ಒಂದು ಲೆಕ್ಕಾಚಾರಗಳಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಲೋಕಸಭಾ ಚುನಾವಣೆ ಇನ್ನೂ ಅನೌನ್ಸ್ ಆಗಿಲ್ಲ, ಕೆಲವೇ ದಿನಗಳಲ್ಲಿ ಅನೌನ್ಸ್ ಆಗುವ ನಿರೀಕ್ಷೆ ಇದೆ. ಆದರೆ ಈಗಿನಿಂದಲೇ ರಣತಂತ್ರಗಳನ್ನು ಆರಂಭ ಮಾಡಿರೋದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಆ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಮತ್ತಷ್ಟು ಕೊಡ್ಬೋದಾ ವಿಜಯ್? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಇಡೀ ದೇಶದಲ್ಲಿ ಒಂದಷ್ಟು ಕಾಂಗ್ರೆಸ್ಗೆ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು, ಒಂದಷ್ಟು ನಿರೀಕ್ಷೆ ಇರುವಂಥದ್ದು, ಹೆಚ್ಚು ಸ್ಥಾನ ಗೆಲ್ಲುವ ಸಂಬಂಧಪಟ್ಟಂತೆ ಅದು ಕರ್ನಾಟಕ. ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ಇರುವಂಥ ನಿಟ್ಟಿನಲ್ಲಿ ಅದು ಒಂದಷ್ಟು ಕಾಂಗ್ರೆಸ್ ಒಂದಷ್ಟು ಹೋಪ್ ಇರುವಂಥದ್ದು. ಆದರೆ ಇದನ್ನೇ ಕೂಡ ಟಾರ್ಗೆಟ್ ಮಾಡಿರುವಂಥದ್ದು ಬಿಜೆಪಿ. ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಸಂಸದರನ್ನು ಕಳಿಸ್ಕೊಟ್ಟಿರುವಂತಹ ರಾಜ್ಯ. ಇದನ್ನು ರಿಟೈನ್ ಮಾಡಬೇಕು, ಇದನ್ನು ಮತ್ತೆ ಮರುಕಳಿಸುವ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಎಂಟ್ರಿ ಆಗಿರುವಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಈಗಾಗಲೇ ಕೂಡ ಅಮಿತ್ ಶಾ ಅವರು ಸುಮ್ಮನೆ ಬಂದಿಲ್ಲ. ಈಗಾಗಲೇ ಅವರ ತಂಡ ಕಳೆದ ಕೆಲ ದಿನಗಳ ಹಿಂದೆ ರಾಜ್ಯಕ್ಕೆ ಆಗಮಿಸಿ ತಮ್ಮದೇ ಆದ ಒಂದು ವರದಿಯನ್ನು ಸಿದ್ಧಪಡಿಸಿಕೊಂಡಿರುವಂಥದ್ದು. ಅಂದರೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಪರಿಸ್ಥಿತಿ ಹೇಗಿದೆ, ಹಾಲಿ ಬಿಜೆಪಿ ಸಂಸದರ ಸಂಬಂಧಪಟ್ಟಂತೆ ಕಾರ್ಯವೈಖರಿ ಹೇಗಿದೆ, ಅವರ ಕ್ಷೇತ್ರಗಳಲ್ಲಿ ಪರಿಸ್ಥಿತಿ ಹೇಗಿದೆ, ಕಾಂಗ್ರೆಸ್ ಅನ್ನ ಸೋಲಿಸಬೇಕಂದ್ರೆ ಯಾವ ಅಭ್ಯರ್ಥಿ ಸೂಕ್ತ, ಇವೆಲ್ಲವನ್ನು ಕೂಡ ಇಂಚಿಂಚು ಮಾಹಿತಿ ವರದಿಯ ಸಮೇತ ಬಂದಿರುವಂಥದ್ದು. ಪ್ರಮುಖರ ಜೊತೆ ಅಂದರೆ ಯಾರು ಬಿಜೆಪಿಯ ಕೋರ್ ಕಮಿಟಿ ಸದಸ್ಯರ ಪ್ರಮುಖರ ಜೊತೆ ಏನು ಸಭೆ ಇರುತ್ತೆ, ಆ ಸಭೆಯಲ್ಲಿ ವರದಿಯ ಸಮೇತ ಅಮಿತ್ ಶಾ ಅವರು ರಾಜ್ಯ ಬಿಜೆಪಿ ನಾಯಕರಿಗೆ ಒಂದಷ್ಟು ಸೂಚನೆಗಳನ್ನು ಕೊಡುವಂಥದ್ದು, ಒಂದಷ್ಟು ನಿರ್ದೇಶನ ಕೊಡುವಂಥದ್ದು ಮತ್ತು ಅಭ್ಯರ್ಥಿಗಳ ಸಂಬಂಧಪಟ್ಟಂತೆ ಕ್ಷೇತ್ರದಲ್ಲಿ ರಾಜ್ಯ ಬಿಜೆಪಿಯ ನಾಯಕರಿಗೂ ಗೊತ್ತಿಲ್ಲದಂಥ ಸಂಗತಿಗಳನ್ನು ಅಮಿತ್ ಶಾ ಬಿಜೆಪಿಯ ನಾಯಕರಿಗೆ ಒಂದಷ್ಟು ಸೂಚನೆಗಳನ್ನು ಕೊಡಲಿದ್ದಾರೆ. ಜೊತೆಗೆ ಒಂದಷ್ಟು ಸುದ್ದಿ ಇತ್ತು, ಒಂದಷ್ಟು ಗುಸುಗುಸಿತ್ತು. ಹಾಲಿ ಸಂಸದರನ್ನ ಬದಲಾವಣೆ ಮಾಡುವ ಒಂದಷ್ಟು ಹಾಲಿ ಸಂಸದರನ್ನ ಬದಲಾವಣೆ ಮಾಡುವ ಸಂಬಂಧಪಟ್ಟಂತೆ ತೀರ್ಮಾನ ಆಗಿದೆ ಅಥವಾ ಆ ಸಂಬಂಧಪಟ್ಟ ಚರ್ಚೆ ಆಗ್ತಾ ಇದೆ ಅನ್ನೋಂಥದ್ದು. ಅದನ್ನು ಕೂಡ ಇಂದಿನ ಸಭೆಯಲ್ಲಿ ಪ್ರಸ್ತಾಪ ಮಾಡುವಂಥದ್ದು. ಅಂದರೆ ಯಾವ್ಯಾವ ಅಭ್ಯರ್ಥಿಗಳು ಯಾವ್ಯಾವ ರೀತಿ ಇದ್ದಾರೆ ಮತ್ತು ಅಭ್ಯರ್ಥಿಗಳು ಬದಲಾವಣೆ ಮಾಡುವಂಥ ಸಾಧ್ಯತೆ ಇದೆಯಾ, ಇವೆಲ್ಲವನ್ನು ಕೂಡ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದಷ್ಟು ಸಂದೇಶವನ್ನು, ಅಂದರೆ ಹಿಂದೆ ನಿರ್ಧಾರ ಆಗೋದಿಲ್ಲ, ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಂದೇಶವನ್ನು, ಒಂದಷ್ಟು ಮಾಹಿತಿಯನ್ನು ಕೊಡುವಂಥದ್ದು. ಜೊತೆಗೆ ಟಾರ್ಗೆಟ್ ಅನ್ನು ಕೊಡುವಂಥದ್ದು, 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂತಹ ಗುರಿಯನ್ನು ಕೊಡುವಂಥದ್ದು, ಇದಕ್ಕೆ ಬೇಕಾದಂಥ ರಣತಂತ್ರಗಳನ್ನು ಮತ್ತು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಹಿನ್ನಡೆ ಆಗಬಹುದು ಅಥವಾ ಇಲ್ಲಿ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಅಸಮಾಧಾನಗಳಿದೆ ಇವೆಲ್ಲವೂ ಕೂಡ ಸಮಗ್ರ ಮಾಹಿತಿಯನ್ನು ಬರ್ತಾ ಇರುವಂಥದ್ದು. ಯಾಕಂದರೆ ಮೊದಲ ಚುನಾವಣಾ ರಣತಂತ್ರ ಸಭೆ ಕರ್ನಾಟಕದಲ್ಲಿ ಅಮಿತ್ ಶಾ ಅವರು ಆರಂಭ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಮಗ್ರ ವರದಿಯೊಂದಿಗೆ ಜೊತೆಗೆ ಹಾಲಿ ಒಂದಷ್ಟು 4-5 ಸಂಸದರನ್ನು ಬದಲಾವಣೆ ಅಂತ ಏನು ಸುದ್ದಿ ಬರ್ತಾ ಇತ್ತು, ಆ ಸಂಸದರ ಪಟ್ಟಿಯನ್ನು ಕೂಡ ತಂದಿರುವಂಥದ್ದು ಅಮಿತ್ ಶಾ ಅವರು. ಅಂದರೆ ಆ ಕ್ಷೇತ್ರ ಸಂಬಂಧಪಟ್ಟಂತೆ ಕೂಡ ಅವರಿಗೆ ಟಿಕೆಟ್ ಕೊಡಬೇಕಾ, ಬೇರೆಯವರಿಗೆ ಕೊಡಬೇಕನ್ನೋ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ತೆಗೆದುಕೊಳ್ಳುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ತವರು ಮೈಸೂರು ಲೋಕಸಭಾ ಕ್ಷೇತ್ರ, ಅಂದರೆ ಮೈಸೂರಿನಲ್ಲಿ ಕೂಡ ಚುನಾವಣಾ ರಣತಂತ್ರ ಸಭೆ ಇರುವಂಥ ಹಿನ್ನೆಲೆಯಲ್ಲಿ ಈ ಮೈಸೂರು ವಿಭಾಗಕ್ಕೆ ಬರುವಂಥ 4 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಖಡಕ್ ಸೂಚನೆ ಕೊಡುವಂಥದ್ದು. ಜೊತೆಗೆ ಮೈತ್ರಿಯ ಸಂಬಂಧಪಟ್ಟಂತೆ, ಅಂದರೆ ಬಿಜೆಪಿ JDS ಮೈತ್ರಿಯ ಸಂಬಂಧಪಟ್ಟಂತೆ ಯಾವ್ಯಾವ ಕ್ಷೇತ್ರಗಳು ಅನ್ನೋ ಸಂಬಂಧಪಟ್ಟಂತೆ ಈ ರಾಜ್ಯ ಬಿಜೆಪಿ ನಾಯಕರಿಗೆ ಇಲ್ಲಿವರೆಗೂ ಕೂಡ ಗೊತ್ತಿಲ್ಲ. ಮೈತ್ರಿ ಹಿನ್ನೆಲೆಯಲ್ಲಿ JDSಗೆ ಎಷ್ಟು ಕೊಡ್ತಾರೆ ಸೀಟ್ ಅನ್ನೋದು, ಅದರ ಸಂಬಂಧಪಟ್ಟಂತೆ ಪ್ರಮುಖ ನಾಯಕರು ಕೂಡ ಒಂದು ಸುಳಿವನ್ನು ಕೊಡುವಂಥ ಸಾಧ್ಯತೆ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ ವಿಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಮಂಡ್ಯ ಕ್ಷೇತ್ರ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಹೇಳ್ಬೋದು. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಭದ್ರಕೋಟೆ ಆಗಿರುವಂಥ ಮಂಡ್ಯ ಕ್ಷೇತ್ರ ಬಿಜೆಪಿಗ ಅಥವಾ JDSಗ ಅನ್ನುವಂಥ ಪ್ರಶ್ನೆ. ಯಾಕೆ ಮಂಡ್ಯ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅಂತಂದ್ರೆ, ಬಿಜೆಪಿ ಮತ್ತು